Hello everyone, welcome to Navras Maths Tutorials. Example number 4. ಏನ್ ಕೊಟ್ಟಿದ್ದಾರೆ ನೋಡಿ, ಲೊಕೇಟ್ ರೂಟ್ 3 ಆನ್ ದ ನಂಬರ್ ಲೈನ್ ಅಂತ ಕೊಟ್ಟಿದ್ದಾರೆ. ಈಗ ಇದಕ್ಕೂ ಮುಂಚೆ ನಾವೇನ್ ಮಾಡಿದ್ವಿ, ರೂಟ್ 2 ನ ಲೊಕೇಟ್ ಮಾಡಿದ್ವಿ ನಂಬರ್ ಲೈನ್ ಮೇಲೆ. ಅದೇ ರೀತಿ ರೂಟ್ 3 ಯಾವ ರೀತಿ ಮಾಡ್ಬೇಕು ನೋಡೋಣ. ಯಾವ ರೀತಿ ಮಾಡಿದ್ವಿ, ಫಸ್ಟ್ ನಾವು ಪೈಥಾಗರಸ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಅದರಲ್ಲಿ ಇಲ್ಲಿ 90 ಡಿಗ್ರಿ ಬರುತ್ತೆ ರೈಟ್ ಆಂಗಲ್ ಟ್ರಯಾಂಗಲ್. ಇದು ಬೇಸ್ ಅಂತೀವಿ, ಇದು ಪರ್ಪೆಂಡಿಕ್ಯುಲರ್ ಅಂತೀವಿ, ಇದನ್ನ ಹೈಪೋಟೆನ್ಯೂಸ್ ಅಂತೀವಿ. ಫಾರ್ಮುಲಾ ಏನಿದೆ, ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ನಾವು ಫಸ್ಟ್ ಏನ್ ಮಾಡ್ತೀವಿ, 1 ಯೂನಿಟ್ ತಗೊಂತೀವಿ, ಬೇಸ್ ಪರ್ಪೆಂಡಿಕ್ಯುಲರ್ ಕೂಡ 1 ಯೂನಿಟ್ ತಗೊಂತೀವಿ. ಸೊ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ನೋಡಿ ಹೆಚ್ ಸ್ಕ್ವೇರ್. 1 ಸ್ಕ್ವೇರ್ ಅಂದ್ರೆ 1 ಆಯ್ತು, ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಆಯ್ತು. ಸೊ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 1 2 ಆಯ್ತು. ಈಗ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2, ನಮಗೆ ಓನ್ಲಿ ಹೆಚ್ ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ನಾವು, ಈ ಕಡೆ ಇಲ್ಲಿ ಸ್ಕ್ವೇರ್ ತೆಗೆದ್ರೆ ಈಕ್ವಲ್ಸ್ ಟು ಈ ಕಡೆ ಏನಾಗುತ್ತೆ, ರೂಟ್ ಬರುತ್ತೆ. ಸೊ ಈ ರೀತಿ ಮಾಡಿ ನಾವು ರೂಟ್ 2 ನ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಿದ್ವಿ. ಆದ್ರೆ ರೂಟ್ 3 ಮಾಡೋದಿಕ್ಕೆ ರೂಟ್ 2 ಯಾಕೆ ಮೇಡಮ್ ಅಂತಂದ್ರೆ, ಫಸ್ಟ್ ಇದನ್ನ ನಾವು ಮಾಡ್ಬೇಕು. ಇದನ್ನ ಮಾಡಿದ್ರೇನೆ ನಮ್ಗೆ ರೂಟ್ 3 ಮಾಡಕ್ಕೆ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡಿದ್ವಿ, ಅವಾಗ ಮಾಡ್ದಂಗೆ ಈಗ್ಲೂ ಮಾಡೋಣ. 0 ಇದೆಲ್ಲ ಅಲ್ಲಿ ಪ್ರೊಟ್ರಾಕ್ಟರ್ ಇಟ್ಕೊಂಡು ಕರೆಕ್ಟ್ 90 ಡಿಗ್ರಿಗೆ ನಾವು ಮಾರ್ಕ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡಿ ಕಂಪಾಸ್ ಇಟ್ಕೊಂಡು ನೋಡಿ, ಇಲ್ಲಿ ನೀಡಲ್ ಇಡಿ 0 ಮೇಲೆ 1 ಮೇಲೆ ಪೆನ್ಸಿಲ್ ಇಡಿ, ಮೆಜರ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ 1 ಯೂನಿಟ್ ಅಂತ. ಅದೇ ನೀಡಲ್ ಅಲ್ಲೇ ಇಟ್ಟು 0 ಮೇಲೆ ಇಟ್ಟು ಇಲ್ಲಿ ಒಂದು ಆರ್ಕ್ ಹಾಕೊಳ್ಳಿ. ಈ ರೀತಿ ಆರ್ಕ್ ಬರುತ್ತೆ. ಈ ರೀತಿ ಇದು 1 ಯೂನಿಟ್ ಆಯ್ತು, ಅವಾಗ ಆಯ್ತಲ್ವಾ. ಸೊ ಇದನ್ನ ಜಾಯಿನ್ ಮಾಡೋಣ ಅವಾಗ. ಓಕೆ, ಸ್ಕೇಲ್ ಇಂದ ಜಾಯಿನ್ ಮಾಡಿ ನಾನು ಫ್ರೀ ಹ್ಯಾಂಡ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿದ್ವಲ್ಲ, ಈಗ ತಾನೆ ಈ ಬೇಸ್ 1 ಇತ್ತು, ಪರ್ಪೆಂಡಿಕ್ಯುಲರ್ ಕೂಡ 1 ಇತ್ತು, ಹೈಪೋಟೆನ್ಯೂಸ್ ಏನ್ ಬಂತು, ರೂಟ್ 2 ಬಂತು. ಆಯ್ತಲ್ವಾ. ಈಗ ರೂಟ್ 2 ಬಂತು. ರೂಟ್ 3 ಹೇಗ್ ಮಾಡ್ಬೇಕು ಅಂತಂದ್ರೆ ನೋಡಿ, ಈಗ ಅಗೇನ್ ಟ್ರಯಾಂಗಲ್ ತೋರಿಸ್ತೀನಿ. ಇದು ಬೇಸ್ ರೂಟ್ 2 ಆಗಿ ಇಟ್ಕೋಬೇಕು. ಓಕೆ, ಇದು ಪರ್ಪೆಂಡಿಕ್ಯುಲರ್ 1 ಆಗಿ ಇಟ್ಕೋಬೇಕು. ಓಕೆ, ಈಗ ಅದನ್ನ ಇಟ್ಕೊಂಡು ಈ ಫಾರ್ಮುಲಾನ ಮಾಡೋಣ ನೋಡಿ. ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಪರ್ಪೆಂಡಿಕ್ಯುಲರ್ ಎಷ್ಟು ಇಟ್ಕೊಂಡಿದೀವಿ, 1 ಸ್ಕ್ವೇರ್ ಇಟ್ಕೊಂಡಿದೀವಿ. ಬೇಸ್ ಎಷ್ಟು ಇಟ್ಕೊಂಡಿದೀವಿ, ರೂಟ್ 2 ಹೋಲ್ ಸ್ಕ್ವೇರ್. ಸೊ 1 ಸ್ಕ್ವೇರ್ ಅಂದ್ರೆ 1 ಆಯ್ತು, ರೂಟ್ 2 ಹೋಲ್ ಸ್ಕ್ವೇರ್ ಅಂತಂದ್ರೆ ಏನಾಗತ್ತೆ, 2 ಆಗತ್ತೆ ಅಲ್ವಾ. ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 3 ಆಯ್ತು. 1 ಪ್ಲಸ್ 2 3 ಆಯ್ತು. ಈಗ ಹೆಚ್ ಬೇಕು, ಇಲ್ಲಿ ಸ್ಕ್ವೇರ್ ತೆಗೆದ್ರೆ, ಇಲ್ಲಿ ಸ್ಕ್ವೇರ್ ತೆಗೆದ್ರೆ ಇಲ್ಲೇನಾಗುತ್ತೆ, ರೂಟ್ ಬರುತ್ತೆ. ಈಕ್ವಲ್ಸ್ ಟು ಈ ಕಡೆಗೆ ರೂಟ್ ಹೋಗುತ್ತೆ, ಅವಾಗ ನಮ್ಗೆ ಇಲ್ಲಿ ಸ್ಕ್ವೇರ್ ತೆಗಿಬೋದಲ್ವಾ. ಸೊ ಇಲ್ಲಿ ಹೈಪೋಟೆನ್ಯೂಸ್ ರೂಟ್ 3 ಬಂತು. ಸೊ ಇಲ್ಲಿ ಯಾವ ರೀತಿ ಮಾಡ್ಬೇಕು ಮೇಡಮ್ ಅಂತಂದ್ರೆ ನೋಡಿ, ಈಗ ಇದನ್ನಷ್ಟೇ ನೋಡ್ರಿ, ಈ ಲೈನ್ ಅಷ್ಟೇ ನೋಡ್ರಿ, ನೋಡಿ ಇದನ್ನ ಬೇಸ್ ಆಗಿ ಇಟ್ಕೊಳ್ಳಿ. ಅಂದ್ರೆ ನಾವು ಇದನ್ನ ಈ ತರ ಟರ್ನ್ ಮಾಡ್ಕೊಂಡು ಬುಕ್ ನ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಟ್ರಾಕ್ಟರ್ ಇಡಿ, ಇದು ಸ್ಟ್ರೈಟ್ ಲೈನ್ ಅನ್ಕೊಳ್ಳಿ, ಇಟ್ಕೊಂಡು ಈ ಪಾಯಿಂಟ್ ಮೇಲೆ ಇಲ್ಲಿ ಈ ರೀತಿ ಪ್ರೊಟ್ರಾಕ್ಟರ್ ಇಟ್ಟು 90 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ 90 ಡಿಗ್ರಿ ಬಂದಿತ್ತಲ್ವಾ, ಸೇಮ್ ಅದೇ ರೀತಿ ಈ ರೀತಿ 90 ಡಿಗ್ರಿ ಮಾಡ್ಕೊಂಡು ನಮ್ಗೆ ಪರ್ಪೆಂಡಿಕ್ಯುಲರ್ ಎಷ್ಟು ಬೇಕು, 1 ಯೂನಿಟ್ ಬೇಕು. ಸೊ ಅಗೇನ್ ಕಂಪಾಸ್ ಇಂದ ಮೆಜರ್ ಮಾಡ್ಕೊಳ್ಳಿ. ಇಲ್ಲಿ ನೀಡಲ್ ಇಟ್ಕೊಂಡು ಇಲ್ಲಿ ಪೆನ್ಸಿಲ್ ಇಡಿ ಮೆಜರ್ ಮಾಡ್ಕೊಳ್ಳಿ. ಹಂಗೆ ಸೇಮ್ ಅದೇ ಮೆಜರ್ ಇಲ್ಲಿ ನೀಡಲ್ ಇಟ್ಟು ಇಲ್ಲಿ ಒಂದು ಆರ್ಕ್ ಹಾಕೊಳ್ಳಿ. ಹಾಕೊಂಡಾಯ್ತಲ್ವಾ. ಸೊ ಈಗ ಇದನ್ನ ಈ ಲೈನ್ಗೆ ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದ್ವಾ, ಇದೇನಾಗತ್ತೆ, ಇದು ನೋಡಿ, ಈಗ ರೂಟ್ 2 ಬೇಸ್ ಆಯ್ತು, ಇದು 1 ಆಯ್ತು, ಪರ್ಪೆಂಡಿಕ್ಯುಲರ್ 1 ಆಯ್ತು, ಬೇಸ್ ರೂಟ್ 2 ಆಯ್ತು. ಹೈಪೋಟೆನ್ಯೂಸ್ ಏನಿದೆಯಲ್ಲ ಇದು
ಇದು √3 ಬಂತು. ಇಲ್ಲಿ ಬಂತಲ್ವ, ನಾವು ಕ್ಯಾಲ್ಕುಲೇಷನ್ ಕೂಡ ಮಾಡಿ ನೋಡಿದ್ವಿ. √2 ಬೇಸ್ ತಗೊಂಡು 1 ಪರ್ಪೆಂಡಿಕ್ಯುಲರ್ ತಗೊಂಡಾಗ. ಈಗ √3 ಬಂತಲ್ವಾ, ಇದನ್ನ ಮೆಜರ್ ಮಾಡ್ಬೇಕು. ಲೆಂತ್ ಮೆಜರ್ ಮಾಡಿ, ಕಂಪಾಸ್ ತಗೊಂಡು ಪೆನ್ಸಿಲ್ ಇಲ್ಲಿ ಇಡಿ, ನೀಡಲ್ ಇಲ್ಲಿ ಇಡಿ, ಆರ್ ಅದರ್ವೈಸ್ ಇಲ್ಲಿ ನೀಡಲ್ ಇಟ್ಟು ಇಲ್ಲಿ ಪೆನ್ಸಿಲ್ ಇಟ್ಕೊಳ್ಳಿ. ಮೆಜರ್ ಮಾಡ್ಕೊಳ್ಳಿ. ಮೆಜರ್ ಮಾಡ್ಕೊಂಡು ಇಲ್ಲಿ 0 ಮೇಲೆ ನೀಡಲ್ ಇಡಿ. ಅದೇ ಮೆಜರ್ ತಗೊಂಡು ಇಲ್ಲಿ 0 ಮೇಲೆ ನೀಡಲ್ ಇಡಿ. ನಂಬರ್ ಲೈನ್ ಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ಆರ್ಕ್ ಹಾಕಿ ಅದೇ ಮೆಜರ್ಗೆ. ನೋಡಿ ಇಲ್ಲಿ ಬರ್ಬೋದು ಈ ರೀತಿ. ಓಕೆ, ಇದೇ √3 ಆನ್ ನಂಬರ್ ಲೈನ್ ಲೊಕೇಟ್ ಮಾಡಿದ್ವಿ ಅಂತ ಅರ್ಥ. ಓಕೆ, ಈ ಮೆಜರ್ ಏನಿದೆಯಲ್ಲ 0 ಇಂದ 2 ಒಳಗಡೆನೆ ಬರುತ್ತೆ, ಅದೇ ಮೆಜರ್ √3 ಆನ್ ನಂಬರ್ ಲೈನ್. ಓಕೆ, ಯಾಕೆಂದ್ರೆ √4 ಅಂದ್ರೆ 2 ಅಂತ ಹೇಳ್ತೀವಲ್ವಾ, √3 ಅಂದ್ರೆ 1.73 ಸಮಥಿಂಗ್ ಬರುತ್ತೆ, ಇನ್ಫಿನಿಟ್. ಸೊ √2ಗಿಂತ ಕಡಿಮೆ ಬರುತ್ತೆ ಅಲ್ವಾ. ಸೊ ಅದೇ ಆಕ್ಚುಯಲ್ ಮೆಜರ್ ಆನ್ ನಂಬರ್ ಲೈನ್. ಈಗ ನೆಕ್ಸ್ಟ್ ಒನ್,